ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಪಾಠ ಸ್ವಾತಂತ್ರ್ಯ ಹೋರಾಟ. ಈ ಪಾಠದಲ್ಲಿ 1, 2, 3, 4 ಅಂಕದ ಪ್ರಶ್ನೋತ್ತರಗಳು ಅನೇಕ ಬಾರಿ ಬಂದು ಹೋಗಿವೆ. ಆರಂಭದಲ್ಲಿ ಈ ಪಾಠದಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ನೆನಪಿಡಬೇಕಪ್ಪ ಅನ್ನೋದನ್ನು ಹೇಳ್ತಾ ಇದ್ದೇನೆ ನೋಡಿ. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯಿದೆ ಜಾರಿಗೆ ಬಂದ ವರ್ಷ 1878. ತಂದವರು ಲಾರ್ಡ್ ರಿಪ್ಪನ್. ಇಲ್ಬರ್ಟ್ ಮಸೂದೆ ಜಾರಿಗೆ ತಂದವರು ಲಾರ್ಡ್ ರಿಪ್ಪನ್. ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶ ಏಕರೂಪ ಕಾನೂನು ವ್ಯವಸ್ಥೆ ಜಾರಿಗೆ ತರುವುದು. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ 1885. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಾಪಕರು ಎ.ಓ. ಹ್ಯೂಮ್. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ದಾದಾಬಾಯಿ ನವರೋಜಿ. ಬಂಗಾಳ ವಿಭಜನೆಯ ಮೊದಲನೇ ರೂವಾರಿ ಲಾರ್ಡ್ ಕರ್ಜನ್. ಬಂಗಾಳ ವಿಭಜನೆ 1905ರಲ್ಲಿ ಆಯಿತು. ಬಂಗಾಳ ವಿಭಜನೆ ಬ್ರಿಟಿಷ್ ಸರ್ಕಾರ ಹಿಂಪಡೆದ ವರ್ಷ 1911. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಬಾಲ ಗಂಗಾಧರ ತಿಲಕ್. ಅಲಿ ಸಹೋದರರು ನಡೆಸಿದ ಚಳವಳಿ ಖಿಲಾಫತ್ ಚಳವಳಿ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರ ಬೇಡಿಕೆಯನ್ನು ಮಂಡಿಸಿದವರು ಮಹಮ್ಮದ್ ಅಲಿ ಜಿನ್ನಾ. 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಜವಾಹರಲಾಲ್ ನೆಹರು. ಮಹತ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡಾಕ್ಟರ್ ಪಿ.ಆರ್. ಅಂಬೇಡ್ಕರ್. ಉಪ್ಪಿನ ಸತ್ಯಾಗ್ರಹ ಆರಂಭವಾದ ಸ್ಥಳ ದಂಡಿ. ಕ್ವಿಟ್ ಇಂಡಿಯಾ ಚಳವಳಿ ಆಶಯ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬಾಲಗಂಗಾಧರ ತಿಲಕರ ಪತ್ರಿಕೆಗಳು ಕೇಸರಿ ಮರಾಠಿ ಭಾಷೆಯಲ್ಲಿ, ಮರಾಠ ಇಂಗ್ಲಿಷ್ ಭಾಷೆಯಲ್ಲಿ. ಬಾಲಗಂಗಾಧರ ತಿಲಕ್ ರಚಿಸಿದ ಕೃತಿ ಗೀತರಹಸ್ಯ. ಸ್ವರಾಜ್ಯ ಪಕ್ಷದ ಸ್ಥಾಪಕರು ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು. 1938ರ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬ್ರಿಟಿಷರ ವಿರುದ್ಧ ಹೋರಾಡಲು ನಾಗಾ ಬುಡಕಟ್ಟು ತರುಣ ಯೋಧ ಪಡೆ ಕಟ್ಟಿದವರು ಜಾದೋ ನಾಂಗ್. ಬ್ರಿಟಿಷರ ವಿರುದ್ಧ ಈಶಾನ್ಯ ಭಾರತದಲ್ಲಿ ಮಹಿಳೆಯರ ಹೊಸ ಪಡೆ ಕಟ್ಟಿದ ಮಹಿಳೆ ಗಾಯ್ಡಿನ್ ಲೂ. ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ನೇಮಿಸಿದ ಆಯೋಗ ಹಂಟರ್ ಆಯೋಗ. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಅಸುನೀಗಿದ ತೀವ್ರವಾದಿ ನಾಯಕರು ಲಾಲಾ ಲಜಪತ್ ರಾಯ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಪೂರ್ವದಲ್ಲಿದ್ದ ಸಂಘಟನೆಗಳು ದ ಹಿಂದೂ ಮೇಳ, ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ಪೂನಾ ಸಾರ್ವಜನಿಕ ಸಭಾ, ದ ಇಂಡಿಯನ್ ಅಸೋಸಿಯೇಷನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕುರಿತು ಸಂಕ್ಷಿಪ್ತ ವಿವರಿಸಿ. 1885ರಲ್ಲಿ ಸ್ಥಾಪನೆ. ಇದರ ಮೊದಲ ಅಧ್ಯಕ್ಷರು ಉಮೇಶ್ ಚಂದ್ರ ಬ್ಯಾನರ್ಜಿ. ಇದರ ಉದ್ದೇಶ ರಾಜಕೀಯ ಪ್ರಜ್ಞೆ ಮತ್ತು ರಾಷ್ಟ್ರೀಯತೆಯ ಮನೋಭಾವ ಬೆಳೆಸುವಲು ಯತ್ನ, ರಾಷ್ಟ್ರೀಯ ಜಾಗೃತಿ ಮೂಡಿಸಲು ಪ್ರಯತ್ನ, ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳ ಪ್ರಕಟಣೆ, ರಾಜಕೀಯ ಸಮಸ್ಯೆಗಳ ಚರ್ಚೆ ಕೈಗೊಂಡಿತು, ರಾಷ್ಟ್ರೀಯ ವಿಚಾರಗಳಿಗೆ ರಚನಾತ್ಮಕ ತಂತ್ರ ರೂಪಿಸಿತು. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳನ್ನು ಹೇಗೆ ಪ್ರತ್ಯೇಕಿಸುತ್ತೀರಿ? ಕಾರ್ಯತಂತ್ರ, ನಂಬಿಕೆಗಳು ಮತ್ತು ಹೋರಾಟದ ಮೂಲಕ ಪ್ರತ್ಯೇಕ. ಮಂದಗಾಮಿಗಳ ಹೋರಾಟದ ಕಾಲವನ್ನು ವಿವರಿಸಿ ಅಥವಾ ಸ್ವಾತಂತ್ರ್ಯ ಹೋರಾಟ ಕಾಲದ ಉದಾರ ರಾಷ್ಟ್ರವಾದದ ಕಾಲವನ್ನು ವಿವರಿಸಿ. ಕಾಂಗ್ರೆಸ್ ಆರಂಭದ 20 ವರ್ಷ ಮಂದಗಾಮಿಗಳ ಯುಗ ಎನ್ನುವರು. ಸುರೇಂದ್ರನಾಥ ಬ್ಯಾನರ್ಜಿ, ಮಹಾದೇವ್ ಗೋವಿಂದ ರಾನಡೆ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಇದರ ಪ್ರಮುಖ ನಾಯಕರು. ಇವರದು ಉದಾರ ರಾಷ್ಟ್ರವಾದದ ಕಾಲ. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ, ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಾರ್ಥನೆ ಮತ್ತು ಮನವಿ, ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿತ ಮಾಡುವುದು, ಉತ್ತಮ ಶಿಕ್ಷಣಕ್ಕೆ ಒತ್ತಾಯ, ಬಡತನ ಅಧ್ಯಯನಕ್ಕೆ ಒತ್ತಾಯ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡನೆ.
ಸ್ವಾತಂತ್ರ್ಯ ಹೋರಾಟದಲ್ಲಿ ತಿಲಕರ ಪಾತ್ರ ವಿವರಿಸಿ. ತೀವ್ರವಾದಿ ಬಣದ ಪ್ರಮುಖ ನಾಯಕರು. ಬಂಗಾಳದ ವಿಭಜನೆ ವಿರುದ್ಧ ಹೋರಾಟ. ಸ್ವದೇಶಿ ಚಳವಳಿಯಲ್ಲಿ ಭಾಗಿ. ಸ್ವರಾಜ್ಯ ನನ್ನ ಜನ್ಮದ ಹಕ್ಕು, ಅದನ್ನು ಪಡೆಯುತ್ತೇನೆಂದ ಘೋಷಣೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರ ಸಂಘಟನೆ. ಧಾರ್ಮಿಕ ಆಚರಣೆಗಳ ಮೂಲಕ ಜನಸಂಘಟನೆ. ಕ್ರಾಂತಿಕಾರಿಗಳ ಬರವಣಿಗೆಗಳು. ಕೇಸರಿ ಮರಾಠ ಪತ್ರಿಕೆಗಳ ಪ್ರಕಟಣೆ. ಬ್ರಿಟಿಷರಿಂದ ಬಂಧನ. ಗೀತರಹಸ್ಯ ಗ್ರಂಥ ರಚನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಡುಬರುವ ಪ್ರಮುಖ ತೀವ್ರಗಾಮಿಗಳು ಯಾರು? ಅರಬಿಂದೋ ಘೋಷ್, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಏನು? ಪೂರ್ಣ ಸ್ವಾತಂತ್ರ್ಯದ ಕನಸು ಕಂಡಿದ್ದರು. ಹಿಂಸಾತ್ಮಕ ಮಾರ್ಗದ ನಂಬಿಕೆ. ರಹಸ್ಯ ಸಂಘಗಳ ಸ್ಥಾಪನೆ. ಕ್ರಾಂತಿಕಾರಿಗಳಿಗೆ ತರಬೇತಿ. ಹಣ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ. ಅನುಶೀಲನಾ ಸಮಿತಿ. ಅಭಿನವ ಭಾರತ ರಹಸ್ಯ ಸಂಘಟನೆಗಳು. ಬಾಂಬು ಬಂದೂಕುಗಳ ಪ್ರಯೋಗ. ಬ್ರಿಟಿಷರಿಂದ ಗಲ್ಲು, ಜೀವಾವಧಿ ಶಿಕ್ಷೆ. ಪ್ರಮುಖ ನಾಯಕರು ಯಾರು ಎಂದರೆ ರಾಜಗುರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿನಾಯಕ ದಾಮೋದರ ಸಾವರ್ಕರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಕ್ರಾಂತಿಕಾರಿಗಳನ್ನು ಪಟ್ಟಿ ಮಾಡಿರಿ. ವಿ ಡಿ ಸಾವರ್ಕರ್, ಶ್ಯಾಮ್ಜಿ ಕೃಷ್ಣ ಶರ್ಮಾ, ಮೇಡಮ್ ಕಾಮಾ, ಭಗತ್ ಸಿಂಗ್, ಅರಬಿಂದ ಘೋಷ್, ರಾಸ್ ಬಿಹಾರಿ ಬೋಸ್, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್. ಅಸಹಕಾರ ಚಳವಳಿಯನ್ನು ವಿವರಿಸಿ ಅಥವಾ ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳಾವುವು ಅಥವಾ ಪರಿಣಾಮಗಳಾವುವು? ಅಸಹಕಾರ ಚಳವಳಿಯ ಪ್ರಮುಖ ಬೆಳವಣಿಗೆಗಳು ಯಾವುವು? ಗಾಂಧೀಜಿಯಿಂದ ಅಸಹಕಾರ ಚಳವಳಿಗೆ ಕರೆ. ವಿದ್ಯಾರ್ಥಿಗಳಿಂದ ಶಾಲಾ ಕಾಲೇಜುಗಳ ಬಹಿಷ್ಕಾರ. ವಕೀಲರಿಂದ ನ್ಯಾಯಾಲಯ ಬಹಿಷ್ಕಾರ. ಭಾರತೀಯರು ಬ್ರಿಟಿಷರ ಪುರಸ್ಕಾರಗಳನ್ನು ಹಿಂತಿರುಗಿಸಿದರು. ಬ್ರಿಟನ್ ರಾಜಕುಮಾರನ ಭೇಟಿಗೆ ವಿರೋಧ. ರಾಜಕುಮಾರನ ಭೇಟಿಯ ವಿರುದ್ಧ ದೇಶದಾದ್ಯಂತ ಬ್ರಿಟಿಷರಿಗೆ ಆತಂಕದ ವಾತಾವರಣ ಸೃಷ್ಟಿ. ಚೌರಿ ಚೌರದಲ್ಲಿ 22 ಜನ ಪೊಲೀಸರು ಸಜೀವ ದಹನ. ಚಳವಳಿ ಹಿಂಸಾರೂಪ ತಾಳಿತು. ಗಾಂಧೀಜಿ ಚಳವಳಿ ಹಿಂಪಡೆದರು. ಚೌರಿ ಚೌರ ಘಟನೆಯನ್ನು ವಿವರಿಸಿ ಅಥವಾ ಗಾಂಧೀಜಿ ಅಸಹಕಾರ ಚಳವಳಿ ಹಿಂಪಡೆಯಲು ಕಾರಣವೇನು? ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ನಡೆಯಿತು. ಚಳವಳಿಯಲ್ಲಿ ಸಾವಿರಾರು ಸ್ವಾತಂತ್ರ್ಯ ಯೋಧರು ಭಾಗಿ. ಚಳವಳಿಗಾರರ ಮೇಲೆ ಪೊಲೀಸರಿಂದ ಹಲ್ಲೆ ನಡೆಯಿತು. ಯೋಧರಿಂದ ಠಾಣೆಯ ಮುತ್ತಿಗೆಯ ಯತ್ನ. ಪೊಲೀಸರಿಂದ ಯೋಧರ ಮೇಲೆ ಗೋಲಿಬಾರ್. ಪೊಲೀಸ್ ಠಾಣೆಗೆ ಬೆಂಕಿ. 22 ಜನ ಸಜೀವ ದಹನ. ಇತಿಹಾಸದಲ್ಲಿ ಚೌರಿ ಚೌರ ಎಂದು ಪ್ರಸಿದ್ಧಿ. ಗಾಂಧೀಜಿ ಅಸಹಕಾರ ಚಳವಳಿ ಹಿಂಪಡೆದರು. ನಾಳೆ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆ ಇದೆ. ಸಾವಕಾಶವಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂತ ನನ್ನ ನಂಬಿಕೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.